ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಾಯಾಶೆಟ್ಟಿ ತಿಮ್ರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಾಯಾಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ. ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದಕ್ಕೆ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಾಯಾಶೆಟ್ಟಿ ತಿಮ್ರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಾಯಾಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ. ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದಕ್ಕೆ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಾಯಾಶೆಟ್ಟಿ ತಿಮ್ರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಾಯಾಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ. ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದಕ್ಕೆ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಾಯಾಶೆಟ್ಟಿ ತಿಮ್ರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಾಯಾಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ.
ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ. ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಅಚಾನಕ್ ಆಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾದ್ರು, ಏನಿದೆ ಅವರ ಮೇಲಿರುವಂತಹ ಪ್ರಕರಣ, ಈ ಪ್ರತ್ಯಕ್ಷ ವರದಿಯನ್ನು ನೋಡಿ. ಕಳೆದ ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ದಿಢೀರಾಗಿ ಹಾಜರಾಗಿರುವಂತದ್ದು. ಅಂದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಅಂದ್ರೆ ಅವರ ವಿರುದ್ಧ ಗಡೀಪಾರು ಆದೇಶ ಇತ್ತು. ಅದರ ಜೊತೆಗೆ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಕೇಸು ಕೂಡ ದಾಖಲಾಗಿತ್ತು. ಅದಕ್ಕೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಅದರ ವಿರುದ್ಧವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ಗಡೀಪಾರಿನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿ ದಾಖಲಾಗಿದ್ದಂತ ಕೇಸ್ ವಿರುದ್ಧ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಒಂದು ತಿಂಗಳಿಂದ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ರು. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ಕೇಸು ದಾಖಲಾಗಿತ್ತು. ಅದರ ಜೊತೆಗೆ ಅವರ ವಿರುದ್ಧ ವಾರೆಂಟ್ ಕೂಡ ಆಗಿತ್ತು. ಹೀಗಾಗಿ ಆ ವಾರೆಂಟ್ ಅನ್ನ ರಿಕಾಲ್ ಮಾಡೋದಕ್ಕೋಸ್ಕರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಜರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.